ಹಲೋ ಹಾಯ್ ಎಲ್ಲರಿಗೂ. ಬನ್ನಿ ಇವತ್ತೊಂದು ಒಳ್ಳೆ ವಿಡಿಯೋ. ಫಸ್ಟು ವಿಡಿಯೋ ನೋಡಬೇಕಾದ್ರೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸೋದನ್ನು ಮರಿಬೇಡಿ. ನೋಡಿ, ಇಲ್ಲಿ ನಾನು ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ. ಈ ಬೀಟ್ರೋಟಿಂದ ಅಂದರೆ ನಮ್ಮ ತುಟಿಗಳಿರುತ್ತಲ್ವ, ಅದ್ರ ಬಣ್ಣ ಕೆಲವೊಬ್ರದ್ದು ಕಪ್ಪಾಗಿರುತ್ತೆ. ಮತ್ತು ಇನ್ನೊಂದೇನೆಂದರೆ ಸ್ವಲ್ಪ ಚಳಿಯಲ್ಲೋ ಅಥವಾ ಸ್ವಲ್ಪ ಹೊಡಿತಾ ಇರುತ್ತೆ ಅಂತ ಹೊಡಿತಾ ಇರಬೇಕಾದ್ರೆ, ತುಟಿಗಳು ಹೊಡಿತಾ ಇರಬೇಕಾದ್ರೆ, ಆಮೇಲೆ ಸ್ವಲ್ಪ ಕಪ್ಪಾಗಿದ್ದರೂ ಕೂಡ ಈ ಬೀಟ್ರೋಟಿಂದ ಮಾಡಿರುವ ಒಂದು ಲಿಪ್ ಬಾಮ್ ಅದು ಹಚ್ಚೋದ್ರಿಂದ ಖಂಡಿತ ಚೆನ್ನಾಗಿರುತ್ತೆ ಮತ್ತು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಬನ್ನಿ ಇವಾಗ ಈ ಬೀಟ್ರೂಟಿಂದ ಹೇಗೆ ಮಾಡೋದು ಅಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ. ಇಷ್ಟೂ ಕೂಡ ತುಂಬ ಆಗುತ್ತೆ. ಬಟ್ ಇದು ನಾವು ಎಷ್ಟಂದರೆ ಒಂದು ವಾರ ಅಥವಾ 15 ಡೇಸ್ ಕೂಡ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು, ಏನು ಕೆಡೋದಿಲ್ಲ. ಬಟ್ ಇದು ಯಾವುದು ಕೆಮಿಕಲ್ಲು, ಆಮೇಲೆ ತುಂಬಾ ಅಂದರೆ ನೈಸರ್ಗಿಕವಾಗಿ ಮಾಡಿರೋವಂಥದ್ದು ನಾನು. ಮತ್ತು ಇನ್ನೊಂದೇನೆಂದರೆ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು. ನೋಡಿ, ಹೊರಗಿಂದ ತಂದಿರೋ ಲಿಫ್ಟಿಕ್ ಅದು ಇದು ಹಚ್ತಾ ಇರ್ತೀವಲ್ವ ತುಟಿಗೆಲ್ಲ, ಅದರಿಂದ ಸ್ವಲ್ಪ ನಮ್ಮ ತುಟಿಗಳಂದರೆ ರಫ್ ಆಗಿರುತ್ತೆ, ಆಮೇಲೆ ಒಡೆಯೋಕ್ಕೆ ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ. ಈ ಬೀಟ್ರೋಟು ಡೈಲಿ ನೈಟ್ ಹಚ್ಚೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ನಾನು ಒಂದು ಬೀಟ್ರೋಟ್ನ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದು ಕ್ಲೀನಾಗಿ ತೊಳೆದಿದ್ದೆ. ಅದನ್ನು ಸಿಪ್ಪೆ ಕೂಡ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಚಿಕ್ಕದಾಗಿ ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು. ಇದನ್ನು ನೋಡಿ, ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊತಾ ಇದ್ದೀನಿ. ನಮಗೆ ಬೀಟ್ರೋಟಲ್ಲಿ ಇರುವಂಥ ನೀರಿನ ಅಂಶ ಮಾತ್ರ ಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ತುರಿದು ಕೂಡ ಹಾಕ್ಕೋಬೋದು, ಬಟ್ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ, ಅಂದರೆ ಚೆನ್ನಾಗಿ ಇದು ಬರುತ್ತೆ ಅಂತ ಅಷ್ಟೇ. ಬನ್ನಿ ಇವಾಗ ಸಣ್ಣದಾಗಿ ಇದನ್ನು ರುಬ್ಕೊಂಡು ಬರೋಣ. ಇಲ್ಲಿ ನೋಡಿ, ಈ ಥರ ನಾನು ರುಬ್ಬಿದ್ದೀನಿ ನೋಡಿ. ಬಟ್ ಇಲ್ಲಿ ನೀರು ಮಾತ್ರ ಮಿಕ್ಸ್ ಮಾಡಬೇಡಿ, ಹಾಗೆ ರುಬ್ಕೋಬೇಕು. ಇಷ್ಟ ಆದರೆ ಸಾಕು. ನಾವು ಇದರಿಂದ ಬರೀ ನನಗೆ ನೀರು ಮಾತ್ರ ಬೇಕಾಗುತ್ತೆ. ಈ ಒಂದು ಇದರಿಂದ ಅಂದರೆ ಇದನ್ನು ಸಾಣಿಯಿಂದ ನಾವು ಟೀ ಸೋಸೋದಿರುತ್ತಲ್ವ, ಅದರಿಂದ ನಾನು ತೆಗಿತಾ ಇದ್ದೀನಿ. ನೋಡಿ, ಇದರ ನೀರು ಮಾತ್ರ. ಸ್ವಲ್ಪ ಗಟ್ಟಿಯಾಗಿ ಫ್ರೆಶ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಮಗೆ ಇಷ್ಟು ಮಾತ್ರ ಬಂದಿದೆ. ಈ ಕಲರ್ ತಕ್ಕಂಗೆ ಚೆನ್ನಾಗಿ ಬಣ್ಣ ಕೂಡ ಬರುತ್ತೆ. ಇದಕ್ಕೆ ನಾನು ಇವಾಗ ವ್ಯಾಸ್ಲಿನ್ ಇರುತ್ತಲ್ವ, ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಸ್ಪೂನ್ ವ್ಯಾಸ್ಲಿನ್ನ ಹಾಕ್ತಾಯಿದ್ದೀನಿ ನೋಡಿ. ಅದು ಕೂಡ ಗಟ್ಟಿಯಾಗಿರುತ್ತಲ್ವ. ನೀವು ಯಾವ ಕಂಪ್ನಿದು ಬೇಕಾದರೂ ವ್ಯಾಸ್ಲಿನ್ ಹಾಕ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಇಲ್ಲಿ ವಿಟಮಿನ್ ಇ ಕ್ಯಾಪ್ಸಲ್ನ ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಕಟ್ ಮಾಡಿ ಒಂದು ಹಾಕಿದರೆ ಸಾಕಾಗುತ್ತೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಇಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಬೀಟ್ರೋಟ್ ಅದಕ್ಕೆ ಸೆಟ್ ಆಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು. ದೊಡ್ಡವ್ರಿಗಷ್ಟೇ ಅಲ್ಲ, ಮಕ್ಳಿಗೂ ಹಚ್ಚೋದ್ರಿಂದ ಏನು ಸೈಡ್ ಎಫೆಕ್ಟ್ ಆಗೋಲ್ಲ, ತುಂಬಾ ಒಳ್ಳೆಯದು. ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಮಿಕ್ಸ್ ಆಗ್ತಾಯಿದೆ ನೋಡಿ. ನಾನಿಲ್ಲಿ ಚಿಕ್ಕ ಡಬ್ಬದಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ನ್ಯಾಚುರಲಾಗಿ ಮನೆಯಲ್ಲೇ ಮಾಡಿರೋಂಥ ಈ ಲಿಪ್ ಬಾಮ್ನ ಡೈಲಿ ಯೂಸ್ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ. ದೊಡ್ಡವರಷ್ಟೆಲ್ಲ ಮಕ್ಳಿಗೂ ಕೂಡ ತುಂಬಾ ಒಳ್ಳೆಯದು. ಒಂದು ಸಲ ನೀವು ಅಷ್ಟೇ ಇದನ್ನು ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿ. ಇದ್ರ ಕಲರ್ ಕೂಡ ತುಂಬ ಚೆನ್ನಾಗಾಗಿದೆ. ನಿಮ್ಮ ತುಟಿಗಳು ಒಡಿದೇನೆ ಒಳ್ಳೆ ಕಲರ್ ಕೂಡ ಕೊಡುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.